ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇರ್ತೀರಾ ಬಿಗ್ ಬಾಸ್ ಸೀಸನ್ 12 ಶೋನ ನೋಡ್ತಾ ಇದ್ದೀರಾ. ಬಟ್ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಯಾಕೆ ಆ ಥರ ಹೇಳ್ಕೊಂಡ್ರು, ನನಗೇನಾರ ಕೊರೋನಾ ಬಂದುಬಿಟ್ಟಿದೆಯಾ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಏನಾಗ್ತಾ ಇದೆ ಸದ್ಯದ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಬನ್ನಿ. ನೋಡಿ, ಕೊರೋನಾ ವೈರಸ್ ಹಾವಳಿ ಹೆಚ್ಚಿದಾಗ ಜನಜೀವನ ಅಸ್ತವ್ಯಸ್ತ ಆಗಿತ್ತು ಹಿಂದೆ ಅಂತೂ ನೀವು ನೋಡಿರ್ತೀರ. 2020ರಲ್ಲಿ 19ರಲ್ಲೆಲ್ಲ ಹೇಗಿತ್ತು ಜೀವನ, 21ರಲ್ಲಿ ಹೇಗಿತ್ತು, 3 ವರ್ಷ ತುಂಬ ಹದಗೆಟ್ಟೋಗಿತ್ತು ಜೀವನ ಅಂತಕ್ಕಂಥದ್ದು. ಸದ್ಯಕ್ಕೀಗ ಬಿಗ್ ಬಾಸ್ ಶೋ ಅಲ್ಲೂ ಕೂಡ ಅರ್ಧಕ್ಕೆ ನಿಲ್ಲುವಂತೆ ಕೂಡ ಆಗಿತ್ತು ಈ ಟೈಮಲ್ಲಿ. ಆದರೆ ಈ ಗಿಲ್ಲಿ ನಟರ ಅವರು ಕೂಡ ಈ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಆ ಶೋನಲ್ಲಿ ಕೊರೋನಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ಕೂಡ ಒಂದು ಸುದ್ದಿ ಬಂತು. ಏನು ಕೊರೋನಾ ಬಗ್ಗೆ ಏನು ಮಾತಾಡಿದ್ರು ಅನ್ನೋ ಸುದ್ದಿನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ ನೋಡಿ. ಡಿಸೆಂಬರ್ 21ರ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಡ್ತಾರೆ. ನೋಡಿ, ಸ್ಪರ್ಧಿಗಳು ಅಂದಮೇಲೆ ಒಂದು ಟಾಸ್ಕ್ ಕೊಡ್ತಕ್ಕಂಥದ್ದು, ಒಂದು ಕಾಂಪಿಟೇಷನ್ ಇರತಕ್ಕಂಥದ್ದು ಎಲ್ಲ ಕಾಮನ್ ಆಗಿರುತ್ತೆ. ಆ ಕಾಂಪಿಟೇಷನ್ ಟಾಸ್ಕಲ್ಲಿ ಏನು ನಡೆಯುತ್ತೆ ಅಂತಂದರೆ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತಮ್ಮ ಎದುರು ಇರುವ ಆಹಾರವನ್ನು ತಿಂದು ಅದೇನು ಎಂಬುದನ್ನು ಪತ್ತೆ ಹಚ್ಚಬೇಕು. ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತಮ್ಮ ಆಹಾರವನ್ನು, ಅಂದರೆ ನಾವು ತಮ್ಮ ಎದುರು ಇರೋ ಆಹಾರವನ್ನು ತಿಂದ್ಬಿಟ್ಟ ಮೇಲೆ ಆಮೇಲೆ ಅದೇನು ಅಂತ ಎಂಬುದನ್ನು ಪತ್ತೆ ಹಚ್ಚಬೇಕು ಅನ್ನೋ ಒಂದು ಸ್ಪರ್ಧೆ. ಈ ಚಟುವಟಿಕೆಯಲ್ಲಿ ಗಿಲ್ಲಿ ನಟ ಅವರು ಹಿಂದೆ ಬಿದ್ದಿದ್ದಾರೆ. ರುಚಿ ಮತ್ತು ವಾಸನೆ ಗ್ರಹಿಸಲು ಗಿಲ್ಲಿ ಸೋತಿದ್ದಾರೆ ಅಂತ ಕೂಡ ಸುದ್ದಿ ಬಂತು. ಅದರಲ್ಲಿ ನನಗೆ ಏನಾದರೂ ಕೊರೋನಾ ಬಂದಿದೆಯಾ ಅಂತ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ಹೇಳಿದ ಈ ಮಾತು ಎಲ್ಲರೂ ನಕ್ಕಿದ್ದಾರೆ ಈ ಗಿಲ್ಲಿ ಹೇಳಿದ್ದಕ್ಕೆ. ಆದರೆ ಈ ಸಂಚಿಕೆ ಪ್ರೋಮೋದಲ್ಲಿ ಏನೇನಾಗ್ತಾ ಇದೆ ಅನ್ನೋದು ನೆಕ್ಸ್ಟು ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕಂತ ಈ ಎಪಿಸೋಡಲ್ಲಿ ಗಿಲ್ಲಿ ಮತ್ತು ಕಾವ್ಯ ನಡುವೆ ಏನು ಮಾತುಕತೆ ನಡೀತು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಕೊರೋನಾ ಅಂತಲೇ ಯಾಕಂದ್ರು, ಈಗ ತಾನೇ ನೋಡಿ ಬಿಡಿಸಿ ಹೇಳಿದೆ, ಕೊರೋನಾ ಅಂತಲೇ ಯಾಕಂದ್ರು ಅಂತಂದರೆ ಇದೇ ರೀತಿ ನೋಡಿ, ಕಾಮಿಡಿ ಶೋ ಅಲ್ಲಂತೂ ತುಂಬ ಹಿಟ್ಟಾಗಿದ್ರು ಹಿಂದೆ ಎಲ್ಲ. ಅದು ಹಿಟ್ಟಾದ್ಮೇಲೆ ಈಗ ಬಿಗ್ ಬಾಸ್ ಶೋ ಅಲ್ಲೂ ಕೂಡ ತುಂಬ ಬೆಳಿಬೇಕು, ಹಿಟ್ಟಾಗಬೇಕು ಅಂತ ಬಂದಿದ್ಮೇಲೆ ನೋಡಿ, ಒಂದು ಅನ್ನವನ್ನು ತಿನ್ನೋದಕ್ಕೆ ಕೊಡ್ತಾರೆ. ತಿಂದ ಮೇಲೆ ಅದು ಏನಿರ್ಬೋದು, ಅದ್ರ ವಾಸನೆನೇ ನೋಡಿ ಕಂಡುಹಿಡಿಬೇಕು, ಇಲ್ಲ ಟೇಸ್ಟಲ್ಲಿ ರುಚಿಲಿ ಕಂಡುಹಿಡಿಬೇಕು ಅಂತ ಕೂಡ ಗಿಲ್ಲಿಗೆ ಚಾಲೆಂಜ್ ಹಾಕಿದ್ದಾರೆ. ಆದರೆ ಗಿಲ್ಲಿ ಅದರಲ್ಲಿ ಗೆಲ್ತಾರಾ ಇಲ್ವಾ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಎಪಿಸೋಡ್ ಅಂತೂ ನಡೀತಾ ಇರ್ತಕ್ಕಂಥದ್ದು ಅದೇನೇ. ಆದರೆ ಈ ಟಾಸ್ಕಲ್ಲಂತೂ ಗಿಲ್ಲಿಯವರು ಸೋತಿದ್ದಾರೆ. ಯಾಕೆ ಸೋತಿದ್ದಾರೆ ಅಂತಂದರೆ, ನನಗೆ ಏನಾದರೂ ಕೊರೋನಾ ಬಂದುಬಿಟ್ಟಿದೆ ನೋಡಿ, ಯಾಕೆ ಅಂತಂದರೆ ಕೊರೋನಾ ಬಂದಿರೋದ್ರಿಂದ ನನಗೆ ಟೇಸ್ಟ್ ರುಚಿ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥ ಸುದ್ದಿ. ನೋಡಿ, ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಜೋಡಿ ಬಗ್ಗೆ ಲಾಸ್ಟ್ ಕೊನೆಯ ಎಪಿಸೋಡಲ್ಲಿ ತುಂಬ ವೀಡಿಯೋ ಮಾಡಿದ್ದೆ, ತುಂಬ ವೈರಲ್ ಆಗಿತ್ತು ಆ ಎಪಿಸೋಡಂತೂ. ಯಾಕೆ ಅಂತಂದರೆ ಗಿಲ್ಲಿ ಕಾವ್ಯ ಜೋಡಿಯವರು ತುಂಬ ಮಾತು ಸುದ್ದಿ ಅಂತ ಕೇಳಿಬರ್ತಾ ಇದೆ. ಅವ್ರ ಬಗ್ಗೆ ಏನಾಗ್ತಾ ಇದೆ ಬಿಗ್ ಬಾಸಲ್ಲಿ ತುಂಬ ಇಬ್ಬರಿಗೂ ಲವ್ ಆಗ್ತಾ ಇದೆಯಾ, ಲವ್ ಆಗಿ ಹೇಗೆ ಮದುವೆ ಆಗಿ ಹೇಗೆ ಸಂತೋಷವಾಗಿರ್ತಾರ, ಏನಾಗ್ತಾ ಇದೆ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಸ್ನೇಹಿತರೆ. ಸದ್ಯಕ್ಕಂತೂ ಕೊರೋನಾ ಬಂದದ ವಿಷಯ ಅಂತೂ ತಿಳಿಸ್ಕೊಟ್ಟೆ. ಕೊರೋನಾ ಯಾಕೆ ಬರ್ತಾ ಇದೆ, ಗಿಲ್ಲಿಗೆ ಏನಾಯಿತು ಹಾಗಾದರೆ? ಗಿಲ್ಲಿಗಂತೂ ಯಾವ ಕೊರೋನಾ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಗಿಲ್ಲಿ ಅಂತೂ ತುಂಬ ಟಾಪಲ್ಲೇ ಇದ್ದಾನೆ. ಆದರೂ ಕೂಡ ಗಿಲ್ಲಿಗೆ ತುಂಬ ಕೋಟಿ ಅಭಿಮಾನಿಗಳಿಗಂತೂ ತುಂಬ ಬಳಗ ಈಗ ಇದೆ ಇರೋದ್ರಿಂದ ಅವರಂತೂ ಗೆದ್ದೇ ಗೆಲ್ತಾರೆ ಈ ಸೀಸನಲ್ಲಿ. ಅವರು ಮನೆಯಿಂದ ಆಚೆ ಹೋಗೋ ಅವಶ್ಯಕತೆ ಅಂತೂ ಇರಲ್ಲ. ಯಾಕೆಂದರೆ ನೋಡಿ, ಬಿಗ್ ಬಾಸಲ್ಲಂತೂ ಈಗ ಮನೆಯಿಂದ ಆಚೆಗೆ ಹೋಗ್ಬಿಟ್ರೆ ಅವರು ಅಭಿಮಾನಿಗಳಂತೂ ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ನೀವೆಲ್ಲರೂ ನೋಡ್ತಾ ಇರ್ತೀರ ಅಭಿಮಾನಿಗಳು ಯಾಕೆ ತಲೆ ಕೆಡ್ಸ್ಕೊತಾರೆ ಅಂತಂದರೆ, ಈ ರೀತಿ ಆಗ್ತಾ ಇದೆ ಬಿಗ್ ಬಾಸ್ ಸೀಸನಲ್ಲಿ. ಈ ರೀತಿ ಆಗ್ತಾ ಇರೋದ್ರಿಂದ ತುಂಬ ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ತುಂಬ ಅಸ್ತವ್ಯಸ್ತವಾಗಿದೆ ಬಿಗ್ ಬಾಸ್ ಈಗ ಅಂತ ಕೂಡ ಹೇಳ್ಬೋದು. ಆದರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನಾಗುತ್ತೆ. ಗಿಲ್ಲಿ ಅಂತೂ ಈಗ ಯಾಕೆ ಹೊರಗಟ್ಬಿಟ್ಟಿದ್ದಾರೆ, ಆದರೆ ಹೊರಗಟ್ಟಿದ ಮೇಲೆ ಏನಾಗ್ತಾ ಇದೆ, ಮತ್ತು ಹೊರಗಟ್ತಾರ ಹಿಂದೆ ನೋಡಿ, ಹೊರಗಟ್ಟೋದು ಅಂತಂದರೆ ಮುಂದೆ ಹೊರಗಟ್ಟೋ ಒಂದು ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಬಿಗ್ ಬಾಸಲ್ಲಿ. ಹೊರಗಟ್ಟಿದ್ರೂ ಹೋಗ್ಬೋದು, ಇಲ್ಲ ಅಂದರೆ ಇರ್ಬೋದು, ಎಲ್ಲೆಲ್ಲ ಇದ್ದೇ ಇರುತ್ತೆ. ಆದರೂ ಕೂಡ ಬಿಗ್ ಬಾಸ್ ಸೀಸನಲ್ಲಿ ಏನೇನಾಗ್ತಾ ಇದೆ ಮತ್ತು ಅವ್ರನ್ನೂ ಕೂಡ ಇಂಟರ್ವ್ಯೂ ಮಾಡೋದು ಕೂಡ ನಾನು ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12 ಸದಾ ಹೀಗೆ ನೋಡ್ತಾ ಇರಿ ನೋಡಿ. ಬಿಗ್ ಬಾಸ್ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಇಡೀ ವರ್ಲ್ಡಲ್ಲೇ ಫೇಮಸ್ ಆಗ್ತಾ ಇದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಇಡೀ ವರ್ಲ್ಡಲ್ಲೇ ಫೇಮಸ್ ಆಗ್ತಾ ಇರ್ತಕ್ಕಂಥ ಬಿಗ್ ಬಾಸ್ ಅಂತೂ ಯಾವ ರೀತಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾ ಇದೆ ಅಂತಕ್ಕಂಥದ್ದು ನೀವು ನೋಡ್ತೀರಾ. ನೋಡಿ, ಕೊನೆಗಳಿಗೆಲ್ಲಂತೂ ಏನಾಗಿತ್ತು ಅಂತಂದರೆ, ಕೊರೋನಾ ಬಂದಿದೆಯಾ ಅಂತಕ್ಕಂಥದ್ದು. ಈಗ ನೋಡಿ, ರಘುವರ ಒಂದು ಸೀಸನ್ನಲ್ಲಿ ರಘುವರಿಗೆ ನೀವು ಯಾಕೆ ಗಡ್ಡ ಇಷ್ಟೊಂದು ಬೆಳೆಸ್ಕೊಂಡಿದ್ದಾರೆ, ಇದನ್ನು ಕಿತ್ತಿ ನಾಟಿ ಹಾಕ್ಸ್ಕೊಂಬಿಡಿ, ಬುರುಡೆಗೆ ನಾಟಿ ಹಾಕ್ಸ್ಕೊಬಿಡಿ ಅಂತ ಕೂಡ ಹೇಳಿದರು. ಆ ಮಾತಂತೂ ತುಂಬ ವೈರಲ್ ಆಗಿತ್ತು. ವೈರಲ್ ಆದಾಗ ರಘುವರು ಕೂಡ ತುಂಬ ಕೋಪಗೊಂಡಿದ್ರು. ಇದೆಲ್ಲ ನೀವು ನೋಡ್ತಾ ಇರ್ತೀರಾ, ಬಿಗ್ ಬಾಸನ್ನು ಮನೆಯಲ್ಲೇ ಕೂತು ನೋಡ್ತಾ ಇರ್ತೀರಾ, ಇಲ್ಲ ಮೊಬೈಲಲ್ಲಿ ಸ್ಮಾರ್ಟ್ ಫೋನಲ್ಲಿ ನೋಡ್ತಾ ಇರ್ತೀರಾ. ಇದೆಲ್ಲ ಹೇಗೆ ನಡೀತಾ ಇದೆ, ಏನೇನಾಗ್ತಾ ಇದೆ ಬಿಗ್ ಬಾಸಲ್ಲಿ ಅಂತೆಲ್ಲ ಇನ್ನೂ ನಾನು ಹೇಳೋ ಅವಶ್ಯಕತೆ ಅಂತೂ ಇಲ್ಲ. ಸದ್ಯಕ್ಕಂತೂ ಈ ಸೀಸನ್ನಲ್ಲಿ ಏನಾಗಿದೆ, ಕೊರೋನಾ ಅಂತೂ ಯಾಕೆ ಬಂತು, ಕೊರೋನಾ ಸೀಸನ್ನಲ್ಲಿ ಯಾಕೆ ಪದವನ್ನು ಬಳಸಿದ್ರು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟೆ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.